ಮಕರ ರಾಶಿಯವರೇ, ನಿಮ್ಮ ಸಹನೆ, ನಿಮ್ಮ ಕಷ್ಟ, ನಿಮ್ಮ ನಿರೀಕ್ಷೆ ಇವೆಲ್ಲಕ್ಕೂ ಯೂನಿವರ್ಸ್ ಈಗ ಉತ್ತರ ಕೊಡೋ ಸಮಯ ಬಂದಿದೆ. ಫೆಬ್ರವರಿ 15ರಿಂದ 19ರವರೆಗೆ ನಿಮ್ಮ ಜೀವನದಲ್ಲಿ ಸಬ್ಟಲ್ ಆದರೂ ಪವರ್ಫುಲ್ ಆಗಿ ಚೇಂಜ್ ಆಗುವ ಎನರ್ಜಿ ಕೆಲಸ ಮಾಡಲಿದೆ. ಈ ಅವಧಿಯಲ್ಲಿ ಬಂದ ಒಂದು ಫೋನ್ ಕಾಲ್, ಒಂದು ಮೆಸೇಜ್, ಒಂದು ಮೀಟಿಂಗ್ ನಿಮ್ಮ ಡೈರೆಕ್ಷನ್ ಚೇಂಜ್ ಮಾಡಬಹುದು. ಈ ದಿನಗಳಲ್ಲಿ ನಿಮ್ಮ ಮೇಲೆ ಶನಿ ಕೃಪೆ ನಿಧಾನವಾಗಿ ಆಕ್ಟಿವೇಟ್ ಆಗ್ತಿದೆ. ಡಿಲೇ ಆದ ಕೆಲಸಗಳು ಮೂವ್ ಆಗೋ ಚಾನ್ಸ್ ಜಾಸ್ತಿ ಇದೆ. ಲಾಂಗ್ ಪೆಂಡಿಂಗ್ ಡಿಸಿಷನ್ ಕ್ಲಿಯರ್ ಆಗಬಹುದು. ನೀವು ಹಿಂದೆ ಮಾಡಿದ ಹಾರ್ಡ್ ವರ್ಕ್ ರಿಟರ್ನ್ ಕೊಡೋ ಸ್ಟೇಜ್ಗೆ ಬರುತ್ತದೆ. ಇನ್ನು ಕೆರಿಯರ್ ಮತ್ತು ಜಾಬ್ನಲ್ಲಿ, ಆಫೀಸ್ನಲ್ಲಿ ನಿಮ್ಮ ವ್ಯಾಲ್ಯೂ ರೆಕಗ್ನೈಸ್ ಆಗುತ್ತದೆ. ಸೀನಿಯರ್ಸ್ ನಿಮ್ಮ ಮಾತು ಕೇಳುತ್ತಾರೆ. ಪ್ರಮೋಷನ್ ಡಿಸ್ಕಷನ್ ಸ್ಟಾರ್ಟ್ ಆಗಬಹುದು. ಇಂಟರ್ವ್ಯೂ ಅಟೆಂಡ್ ಮಾಡಿದವರಿಗೆ ಪಾಸಿಟಿವ್ ಸಿಗ್ನಲ್ ಇರಲಿದೆ. ಆದರೆ ಈಗೋ ಕ್ಲಾಶ್ ಅವಾಯ್ಡ್ ಮಾಡಬೇಕು. ಕಾಮ್ ಆಗಿ ಕಮ್ಯುನಿಕೇಷನ್ ಒಂದು ಬಿಗ್ಗೆಸ್ಟ್ ವೆಪನ್ ಆಗಿ ನಾವು ಯೂಸ್ ಮಾಡಬೇಕು. ಬಿಸ್ನೆಸ್ಗೆ ಬಂದರೆ ನಿಮಗೆ ದುಡ್ಡು ಹರಿಯುತ್ತದೆ. ಸಡನ್ನಾಗಿ ದುಡ್ಡು ಜಾಸ್ತಿಯೂ ಆಗಬಹುದು. ಓಲ್ಡ್ ಪೇಮೆಂಟ್ ರಿಲೀಸ್ ಆಗುವ ಸಾಧ್ಯತೆ ಇದೆ. ಇನ್ವೆಸ್ಟ್ಮೆಂಟ್ ಬಗ್ಗೆ ಹೊಸ ಐಡಿಯಾ ಬರುತ್ತದೆ. ಆದರೆ ರಿಸ್ಕ್ ತೆಗೆದುಕೊಳ್ಳುವ ಮುಂಚೆ 2 ಬಾರಿ ಥಿಂಕ್ ಮಾಡಿ. ಪಾರ್ಟ್ನರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಬಹುದು. ಸಿಂಗಲ್ ಇದ್ದವರಿಗೆ ಅನ್ಎಕ್ಸ್ಪೆಕ್ಟೆಡ್ ಪ್ರಪೋಸಲ್ ಸಿಗಬಹುದು. ಇನ್ನು ಹಳೆ ವ್ಯಕ್ತಿಯ ಕಾಂಟ್ಯಾಕ್ಟ್ ಮಾಡೋ ಚಾನ್ಸ್ ಇದೆ. ಹಾಗಾಗಿ ಇದರಲ್ಲಿ ಡಿಸಿಷನ್ ಹುಷಾರಾಗಿ ಮಾಡಬೇಕು. ಇನ್ನು ಫ್ಯಾಮಿಲಿ ಸಪೋರ್ಟ್ ಸಿಗುತ್ತದೆ. ನಿಮ್ಮ ಹಿರಿಯರಿಂದ ಅಡ್ವೈಸ್ ಇಂಪಾರ್ಟೆಂಟ್ ಆಗಿರುತ್ತದೆ. ಮನೆ ಕೆಲಸದ ವಿಷಯದಲ್ಲಿ ಪಾಸಿಟಿವ್ ಆಗಿ ನೀವು ಕಾಣಬಹುದು. ಇನ್ನು ವಿದ್ಯಾರ್ಥಿಗಳಲ್ಲಿ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ದವರಿಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುವ ಸಮಯ ಇದು. ಇನ್ನು ಆರೋಗ್ಯಕ್ಕೆ ಬಂದರೆ ಸ್ಟ್ರೆಸ್ ಕಡಿಮೆ ಮಾಡಬೇಕು. ನಿಮ್ಮ ಸ್ಲೀಪ್ ಪ್ಯಾಟರ್ನ್ ಕರೆಕ್ಟ್ ಮಾಡಿಕೊಳ್ಳಿ. ನಿಮ್ಮ ಲಕ್ಕಿ ಏನೇನು ಇರಬಹುದು ಅಂದರೆ, ನಿಮ್ಮ ಲಕ್ಕಿ ಕಲರ್ ಡಾರ್ಕ್ ಬ್ಲೂ ಅಥವಾ ಬ್ಲ್ಯಾಕ್. ಲಕ್ಕಿ ನಂಬರ್ 8. ಲಕ್ಕಿ ಡೇ ಬಂದು 17ನೇ ತಾರೀಕು ಫೆಬ್ರವರಿ. ಲಕ್ಕಿ ಟೈಮ್ ಬಂದು ಸಂಜೆ ಈವ್ನಿಂಗ್ ನಿಮಗೆ ಲಕ್ಕಿ ಆಗುತ್ತದೆ. ನಿಮಗೆ ಬಿಗ್ಗೆಸ್ಟ್ ವಾರ್ನಿಂಗ್ ಏನಂದರೆ, ಈ ಅವಧಿಯಲ್ಲಿ ನೀವು ಟ್ರಸ್ಟ್ ಮಾಡುವುದು ಬಹಳ ರಾಂಗ್ ಪರ್ಸನ್. ಇದರಿಂದ ನಿಮಗೆ ಲಾಸ್ ಆಗೋ ಚಾನ್ಸಸ್ ಇದೆ. ಫೈನಾನ್ಷಿಯಲ್ ಸೀಕ್ರೆಟ್ ಯಾರಿಗೂ ಶೇರ್ ಮಾಡಬೇಡಿ. ಡಾಕ್ಯುಮೆಂಟ್ಸ್ಗಳನ್ನು ಚೆನ್ನಾಗಿ ವೆರಿಫೈ ಮಾಡಿ. ನಿಮಗೆ ಗೋಲ್ಡನ್ ಆಪರ್ಚುನಿಟಿ ತರುವ ದಿನಗಳು ಯಾವುದು ಅಂದರೆ, ಫೆಬ್ರವರಿ 17 ಅಥವಾ 18ರಂದು ಒಂದು ಲೈಫ್ ಚೇಂಜಿಂಗ್ ನಿಮಗೆ ಆಗಬಹುದು ಅವತ್ತಿನ ದಿನ. ಹಾಗಾಗಿ ಇಗ್ನೋರ್ ಮಾಡಬೇಡಿ. ಮಕರ ರಾಶಿಯವರೇ, ನೀವು ಸ್ಲೋ ಆಗಿ ಹೋಗ್ತೀರಾ, ಆದರೆ ಪರ್ಮನೆಂಟ್ ಸಕ್ಸಸ್ ಪಡಿತೀರಾ. ಈ 5 ದಿನಗಳು ಫ್ಯೂಚರ್ ಫೌಂಡೇಶನ್ ಆಗಿ ನಿಮಗೆ ಮಾರ್ಪಡುತ್ತೆ. ಕಮೆಂಟ್ನಲ್ಲಿ ಜೈ ಶನಿದೇವ ಎಂದು ಬರೆಯಿರಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ರತಿದಿನದ ಭವಿಷ್ಯಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.